ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಟಿಗೆ ಎಲ್ಲವನ್ನು ಕೂಡ ನೋಡ್ತಾ ಹೋಗುವ ಹಳೆಯ ಪ್ರಶ್ನೆ ಪತ್ರಿಕೆಗಳು 2021, 22, 23, 24 ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಎಲ್ಲವನ್ನು ಕೂಡ ನೋಡ್ತಾ ಹೋಗುವ. ಕನ್ನಡ ಗದ್ಯ ಭಾಗ ಮತ್ತು ಪದ್ಯ ಭಾಗವನ್ನು ಬೇಡ, ಯಾಕಂದರೆ ಅದು ಯಾವುದು ಕೊಡ್ತಾರೆ ಅಂತ ಗೊತ್ತಿಲ್ಲ ನಮಗೆ. ಹಾಗೆ ಅದರ ಜೊತೆಗೆ ನಾವು ನೋಡಿಕೊಂಡು ಅದರ ಪ್ರಶ್ನೆಗಳನ್ನು ಯಾವ ರೀತಿ ಕೊಡ್ತಾರೆ ಅಂತ ನೋಡಿಕೊಂಡು ಬರೀಬೇಕು. 16ರ ನಂತರ ಇಲ್ಲಿ 9ರಿಂದ 15 ತನಕ ಪದ್ಯ ಭಾಗ ಇದೆ. ನಂತರ 16ರಿಂದ ನಾವು ಪ್ರಶ್ನೆಗಳನ್ನು ನೋಡ್ತಾ ಹೋಗುವ. ಭಾಷಾ ಬೋಧನೆ ಮತ್ತು ಕಲಿಕೆಯಲ್ಲಿ ಅವಶ್ಯಕವಾಗಿ ಪಾಲಿಸಬೇಕಾದಂತಹ ನಿಯಮ ಅಂತ ಹೇಳಿದರೆ ಅದು ಅನುಕರಣೆ ಮತ್ತು ಅಭ್ಯಾಸದ ನಿಯಮ. ಅನುಕರಣೆ, ಭಾಷಾ ಬೋಧನೆ ಮತ್ತು ಕಲಿಕೆಯಲ್ಲಿ ಅವಶ್ಯಕವಾಗಿ ಪಾಲಿಸಬೇಕಾದ ನಿಯಮ ಅನುಕರಣೆ ಮತ್ತು ಅಭ್ಯಾಸ ನಿಯಮ. ಸಾಕ್ರೆಟಿಸ್ ಪದ್ಧತಿ ಎಂದು ಹೆಸರುವಾಸಿಯಾಗಿರುವ ಪದ್ಧತಿ ಪ್ರಶ್ನೋತ್ತರ ಪದ್ಧತಿ. ಭಾಷಾ ಆಟಗಳಿಗೆ ಹೊರತಾದದ್ದು ಅಂದರೆ ಭಾಷೆಗೆ ಚರ್ಚಾ ಸ್ಪರ್ಧೆ, ಪದಬಂಧ, ಒಗಟು ಬಿಡಿಸುವುದು, ಅಂತ್ಯಾಕ್ಷರಿ ಮಾತ್ರ ಅದು ಹೊರತಾಗಿರುವಂಥದ್ದು. ಪ್ರಾಥಮಿಕ ಹಂತದಲ್ಲಿ ಓದು ಬರಹ ಕಲಿಯಲು ಅಳವಡಿಸಬೇಕಾದ ಕ್ರಮ ಅನುಕರಣೆ ಮಾಡಬೇಕು, ಹಾಗೆ ಅಭ್ಯಾಸವನ್ನು ಮಾಡಬೇಕು. ಅಕ್ಷರ ಮತ್ತು ಪದ ಜೋಡಣೆ ಕಲಿಸುವ ಪ್ರಮುಖ ಸಾಧನ ಅಂತ ಹೇಳಿದರೆ ಅಕ್ಷರ ಪದ ಜೋಡಣೆಯನ್ನು ಮಾಡಬೇಕು ಅಂತ ಹೇಳಿದ ಕೂಡ ಕಾಪಿ ಪುಸ್ತಕ ಅಭ್ಯಾಸವನ್ನು ಮಾಡುವಂಥದ್ದು. ಸೂಕ್ಷ್ಮ ವಾಚನ ಅಂದರೆ ಏನು, ಅದನ್ನು ಸ್ಪಷ್ಟವಾಗಿ ನಿರ್ದಿಷ್ಟ ಮಾಹಿತಿ ಅಂಶವನ್ನು ಅನ್ವೇಷಿಸಿ ಓದುವಂಥದ್ದು. ಉತ್ತಮ ಮಾತುಗಾರಿಕೆ ಆಗಬೇಕು ಅಂತ ಹೇಳಿದರೆ ಅಲ್ಲಿ ಪಾತ್ರ ಅಭಿನಯ ಬೇಕು. ಇದು ಗದ್ಯ ಬೋಧನೆಯ ಪ್ರಮುಖ ಉದ್ದೇಶ. ಓದು, ಬರಹ, ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವಂಥದ್ದು. ಗಮಕ ಕಲೆ ಎಂಬುದು ಅದು ಕಾವ್ಯ ಗಾಯನ ಗಮಕ ಕಲೆಯಾಗಿರುವಂಥದ್ದು. 25ನೆಯ ಪ್ರಶ್ನೆ, ಪರಿಹಾರ ಬೋಧನೆಯಲ್ಲಿ ಶಿಕ್ಷಕರು ಮುಖ್ಯವಾಗಿ ಪಾಲಿಸಬೇಕಾದಂತಹ ಕ್ರಮ. ಕಲಿಕಾ ಸಾಮರ್ಥ್ಯದಲ್ಲಿ ಕಂಡುಬರುವಂತಹ ದೋಷಗಳನ್ನು ನಿವಾರಣೆ ಮಾಡಲು ಪರಿಹಾರ ಬೋಧನೆಯನ್ನು ಮಾಡುವಂಥದ್ದು. ನೀಲನಕಾಶೆಯಿಂದಾಗುವ ಪ್ರಯೋಜನಗಳಲ್ಲಿ ಇದು ಸೇರಿಲ್ಲ. ಪ್ರಶ್ನೆ ಪತ್ರಿಕೆ ಗೊಂದಲವನ್ನುಂಟು ಮಾಡುವಂಥದ್ದು ಅದು ಸೇರಿಲ್ಲ. ಕೆಲವೊಮ್ಮೆ ಪ್ರಶ್ನೆಗಳನ್ನು 2 ಬಾರಿ ಓದ್ಕೊಂಡು ನಂತರ ಗುರುತನ್ನು ಹಾಕ್ಕೊಳ್ಳಿ. 6ನೇ ತರಗತಿಯಲ್ಲಿ 10 ಜನ ವಿದ್ಯಾರ್ಥಿಗಳು ಕನ್ನಡವನ್ನು ಸರಾಗವಾಗಿ ಓದಲು ಶಕ್ತರಿಲ್ಲ. ಈ ಸಮಸ್ಯೆಯನ್ನು ಪರಿಹರಿಸಲು ಶಿಕ್ಷಕನು ಕೈಗೊಳ್ಳಬಹುದಾದ ತಕ್ಷಣ ಪರಿಹಾರದ ಒಂದು ಕಾರ್ಯ ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ಳುವಂಥದ್ದು. ತಕ್ಷಣ ಪರಿಹಾರ ಕಾರ್ಯ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕು, ಅದು ಕ್ರಿಯಾ ಸಂಶೋಧನೆ. ಹೆಮ್ಮರ ಪದವು ಯಾವ ಸಮಾಸಕ್ಕೆ ಉದಾಹರಣೆ? ಹೆಮ್ಮರ, ಹಿರಿದಾದ ಮರ ಹೆಮ್ಮರ ಎನ್ನುವಂಥದ್ದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿರುವಂಥದ್ದು. ಇಲ್ಲಿ ವಿಶೇಷಣ ಮತ್ತು ವಿಶೇಷಗಳು ಸೇರಿ ಆಗುವಂಥ ಒಂದು ಸಮಾಸವೇ ಅದು ಕರ್ಮಧಾರೆಯ ಸಮಾಸ. ಹಿರಿದಾದ ಮರ ಹೆಮ್ಮರ, ಆಮೇಲೆ ಕೆಂಪಾದ ತಾವರೆ ಗಿಂದಾವರೆ, ಇದೆಲ್ಲ ಬರುವಂಥದ್ದು ಕರ್ಮಧಾರೆಯ ಸಮಾಸದಲ್ಲಿ. ಮೃಗ ಎನ್ನುವಂಥ ತದ್ಭವ ರೂಪದಲ್ಲಿ ಸ್ವಲ್ಪ ಬದಲಾವಣೆಗಳು. ಮೃಗ, ಮಿಗ. ಹೊಟ್ಟು ಕುಟ್ಟು ಎನ್ನುವಂಥದ್ದು ಉಪಯೋಗವಿರದ ಕೆಲಸವನ್ನು ಮಾಡುವಂಥದ್ದು. ಇನ್ನು ನಾವು 2ನೆಯ ಒಂದು ಲ್ಯಾಂಗ್ವೇಜ್ ಇಂಗ್ಲೀಷಿಗೆ ಹೋಗುವ. ಪ್ರಥಮ ಭಾಷೆ ಕನ್ನಡ, ಅದಾದ ನಂತರ ನಾವು ಆಯ್ಕೆ ಮಾಡಿಕೊಂಡಿರುವಂಥದ್ದು ಇಂಗ್ಲೀಷ್. ಈಗ ಇಂಗ್ಲೀಷನ್ನು ನೋಡ್ಕೊಳ್ಳುವ. ಇದರಲ್ಲಿ ಕೂಡ ಹಾಗೆ ಮೊದಲಿಗೆ ಗದ್ಯ ಭಾಗ ಪಾಠ ಕೊಟ್ಟಿರ್ತಾರೆ, ಗದ್ಯ ಕೊಟ್ಟಿರ್ತಾರೆ. ನಾವು ಅದನ್ನು ಪ್ರಶ್ನೆಗಳನ್ನು ನೋಡಿಕೊಂಡು ಅಲ್ಲೇ ಪ್ರಶ್ನೆಯ ಜೊತೆಗೆ ಉತ್ತರಗಳಿರ್ತದೆ, ಅದನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು. ಅದೇ ರೀತಿ ಅದಾದ ನಂತರ ಪದ್ಯ ಇರ್ತದೆ. ಪದ್ಯ ಭಾಗ ಕೂಡ 39ರಿಂದ 45 ತನಕ ಪದ್ಯ ಭಾಗ ಇರ್ತದೆ. ಅದನ್ನು ಕೂಡ ನಾವು ನೋಡಿಕೊಂಡು ಅಲ್ಲಿ ಹಾಕ್ಕೊಳ್ಬೇಕಾಗ್ತದೆ. ಇನ್ನು ನೋಡ್ಕೊಳ್ಳುವಂಥದ್ದು ಬೋಧನೆ. The flour used to make bread dash from a wheat plant ಅಂತ ಬರ್ತದೆ. ನಾವು ಅದರಲ್ಲಿ ನಿಮಗೆ ಗ್ರಾಮರ್ ತುಂಬಾ ಸುಲಭ ಇದೆ ಅಂತ ಆದವರು ಅದನ್ನು ಸರಿಯಾಗಿ ಕಲಿತುಕೊಳ್ಳು. ಒಂದು ವೇಳೆ ಗ್ರಾಮರ್ ನಿಮಗೆ ಕಷ್ಟ ಆಗ್ತದೆ ಅಂತ ಆದರೆ ನೀವು ಅದನ್ನು ಒಮ್ಮೆ ಓದ್ಕೊಳ್ಳಿ. ಯಾವ ಒಂದು ವರ್ಡ್ ಅಥವಾ ಯಾವುದೋ ಒಂದು ಇದಕ್ಕೆ ಒಂದು ಸರಿಯಾಗಿ ಕರೆಕ್ಟ್ ಆಗ್ತದೆ ಎನ್ನುವಂಥದ್ದನ್ನು ನೀವು ಸ್ವಲ್ಪ ಯೋಚನೆ ಮಾಡಿ ಹಾಕಿದರೆ ಆಯಿತು. ದ ಫ್ಲೋರ್ ಯೂಸ್ ಟು ಮೇಕ್ ಬ್ರೆಡ್ ಈಸ್ ಫ್ರಮ್ ಎ ವೀಟ್ ಪ್ಲ್ಯಾಂಟ್ ಅಂತ ಬರ್ತದೆ, ಅಥವಾ ವಾಸ್ ಬರ್ತದ, ಅಥವಾ ಆರ್ ಬರ್ತದ, ಹ್ಯಾಡ್ ಅಂತ ಬರ್ತದ ಅಂತ ನಾವು ಒಮ್ಮೆ ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ. ಕ್ಯಾನ್ ಯು ರೈಡ್ ಎ ಮೋಟರ್ ಬೈಕ್? ದಿಸ್ ಸ್ಟೇಟ್ಮೆಂಟ್ ಎಂಡ್ ವಿತ್ ಕ್ಯಾನ್ ಯು ರೈಡ್ ಎ ಮೋಟರ್ ಬೈಕ್ ಎನ್ನುವಂಥದ್ದು ಅವರು ಪ್ರಶ್ನೆಯನ್ನು ಹಾಕುವಂಥದ್ದು. ಅದರಿಂದ ಪ್ರಶ್ನಾರ್ಥಕ ಚಿಹ್ನೆಯನ್ನು ನಾವು ಇಲ್ಲಿ ಉಪಯೋಗಿಸಬೇಕು. ಇಲ್ಲಿ ಕ್ಯಾನ್ ಯು ಅಂತ ಹೇಳುವಂಥದ್ದು ಒಂದು ಪ್ರಶ್ನೆಯ ರೀತಿಯಲ್ಲಿ ಬರ್ತದಲ್ವ, ಆ ಕಾರಣದಿಂದಾಗಿ ಇದು ನಾವು ಭಾವಸೂಚನೆ ಚಿಹ್ನೆ, ಅಲ್ಲಿ ಒಂದು ಭಾವನೆಗಳು ಬರುವಂಥದ್ದು. ಆಮೇಲೆ
ಕೊಮ ಹಾಕುವಂಥದ್ದು 2 ವಾಕ್ಯಗಳು ಬಂದರೆ ಒಂದು ವಾಕ್ಯ ಮುಗೀತು ಅಂತಾದರೆ ನೀವು ಪೂರ್ಣ ವಿರಾಮವನ್ನು ಕೊಡಬೇಕಾಗ್ತದೆ. ದ ಎಕನಾಮಿ ಆಫ್ ಇಂಡಿಯಾ ಈಸ್ ಬೇಸ್ಡ್ ಡ್ಯಾಶ್ ಫಾರ್ಮಿಂಗ್, ಬೇಸ್ಡ್ ಇನ್ ಫಾರ್ಮಿಂಗ, ಆನ್ ಫಾರ್ಮಿಂಗ, ವಿತ್ ದ ಫಾರ್ಮ. ನಾವು ಅದು ವಾಕ್ಯವನ್ನು ಮಾಡಬೇಕಾದ್ರೆ ದ ಎಕನಾಮಿ ಆಫ್ ಇಂಡಿಯಾ ಈಸ್ ಬೇಸ್ಡ್ ಆನ್ ಫಾರ್ಮಿಂಗ್ ಅಂತ ಬರುತ್ತೆ. ಅನುಷಾ ಈಸ್ ದ ಡ್ಯಾಶ್ ಬಾಯ್ ಇನ್ ದ ಕ್ಲಾಸ್. ದ ಕರೆಕ್ಟ್ ವರ್ಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಹಾಕಿದ್ದಾರೆ. ಅನುಷಾ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಅನುಷ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಕರೆಕ್ಟ್ ಬರ್ತದೆ. ದ ಮ್ಯಾನ್ ಈಸ್ ಪುವರ್, ಆದರೆ ಹಾನೆಸ್ಟ್ ಆಗಿದ್ದಾರೆ. ಪುವರ್ ತುಂಬ ಬಡವ ಆದರೆ ಹಾನೆಸ್ಟ್ ಆಗಿದ್ದಾರೆ ಅಂತ. ಬಿಕಾಸ್ ಅಂತ ಬರೋದಿಲ್ಲ, ಸೊ ಅಂತ ಬರೋದಿಲ್ಲ, ಅಥವಾ ಬಟ್. ದ ಮ್ಯಾನ್ ಈಸ್ ಪುವರ್ ಬಟ್ ಹಾನೆಸ್ಟ್. ದ ಅಬ್ರಿವಿಯೇಷನ್ ELT ಸ್ಟ್ಯಾಂಡ್. ELT ಏನು ತಿಳಿಸ್ಕೊಡ್ತದೆ? ENT ಎನ್ನುವಂಥದ್ದು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಎನ್ನುವಂಥದ್ದು. ELTಯ ಫುಲ್ ಫಾರ್ಮನ್ನು ಕೇಳುವಂಥದ್ದು ಅನೇಕ ಬಾರಿ ಕೇಳಿದ್ದಾರೆ. ELT ಅಂದರೆ ಇಂಗ್ಲೀಷ್. ಮೊದಲಿಗೆ ನಾವು ಬರಿತಾ ಇರುವಂಥದ್ದು ಇಂಗ್ಲೀಷ್ ಅಲ್ವಾ, ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಅದು ಇಂಗ್ಲೀಷ್. ಎಲ್ ಅಂದರೆ ಲ್ಯಾಂಗ್ವೇಜಿಗೆ ಬರ್ತದೆ ಯಾವಾಗಲೂ. ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ. ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್. ಇನ್ ದ ಸೆಕೆಂಡ್ ಲ್ಯಾಂಗ್ವೇಜ್ ಸಿನಾರಿಯೋ, ಎರಡನೆಯ ಭಾಷೆ ಅಂದರೆ ದ್ವಿತೀಯ ಭಾಷೆ ನಾವು ಕಲಿಬೇಕು ಅಂತಾದರೆ ದ ಫೋಕಸ್ ಈಸ್ ಯೂಶ್ವಲಿ ಆನ್. ಯಾವುದಕ್ಕೆ ಫೋಕಸ್ ಮಾಡಬೇಕು ಅಂತ ಹೇಳಿದರೆ ಅದು ಫ್ಲೂಯೆನ್ಸಿ ಫಸ್ಟ್. ನಮಗೆ ಅದರಲ್ಲಿ ನಾವು ಪ್ರಥಮ ಭಾಷೆಯಾಗಿ ಕನ್ನಡ ತಗೊಂಡ್ರೆ, ಎರಡನೆಯ ಭಾಷೆಯಾಗಿ ಇಂಗ್ಲೀಷನ್ನು ತಗೊಂಡಿದ್ದೇವೆ. ಆವಾಗ ಅದು ಯಾವುದರ ಬಗ್ಗೆ ನಾವು ಫೋಕಸ್ ಮಾಡಬೇಕು, ಅದನ್ನು ಸರಿಯಾಗಿ ಫ್ಲೂಯೆನ್ಸಿ ಮಾಡುವಂಥದ್ದನ್ನು ಮೊದಲಿಗೆ ನಾವು ಅದನ್ನು ಆಯ್ಕೆ ಮಾಡಿಕೊಳ್ಬೇಕು. ದೇರ್ ಈಸ್ ಅ ಫ್ಲೂಯೆನ್ಸಿ ಫಸ್ಟ್. ದೇರ್ ಈಸ್ ಅ ಡಿಫ್ರೆನ್ಸ್ ಇನ್ ದ ಲೆಂತ್ ಆಫ್ ದ ಓವೆಲ್ ಸೌಂಡ್. ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಹೌದು, ನಿಜ. ಯಾಕಂದರೆ ದೇರ್ ಈಸ್ ಅ ಡಿಫ್ರೆನ್ಸ್ ಇನ್ ದ ಲೆಂತ್ ಆಫ್ ದ ಓವಲ್ ಸೌಂಡಲ್ಲಿ ಡಿಫ್ರೆನ್ಸ್ ಇರ್ತದೆ ಎನ್ನುವಂಥದ್ದು. ದ ನಂಬರ್ ಆಫ್ ಡಿಪ್ತಾಸ್ ಇನ್ ಇಂಗ್ಲೀಷ್, ಈಗಾಗಲೇ ನಿಮಗೆ ನಾನು ಅದನ್ನು ತೋರಿಸಿದ್ದೆ. ಇಂಗ್ಲೀಷ್ನಲ್ಲಿ ಡಿಪ್ತಾಸ್ ಇರುವಂಥದ್ದು 8 ಡಿಪ್ತಾಸ್ ಇರುವಂಥದ್ದು. ಹಾಗೆಯೇ ನೀವು ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ, ತುಂಬ ಸಲ ಬಂದಿದೆ ಅದು ಪ್ರಶ್ನೆ. ಡಿಪ್ತಾಸ್ ಎನ್ನುವಂಥದ್ದು 8. 55ನೇ ಪ್ರಶ್ನೆ. ದ ಟಾಪಿಕ್ ಸೆಂಟೆನ್ಸ್ ಆಫ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಈಸ್ ಮಿಸ್ಸಿಂಗ್. ಒಂದು ಪ್ಯಾರಾಗ್ರಾಫ್ನಲ್ಲಿ ಟಾಪಿಕ್ ಮಿಸ್ ಆಗಿದೆ. ಟಾಪಿಕ್ ಸೆಂಟೆನ್ಸ್, ದ ಸೆಂಟೆನ್ಸ್ ಆಫ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಅಲ್ಲಿ ಮಿಸ್ ಮಾಡಿಕೊಂಡಿದ್ದಾರೆ. ರೈಟ್ ದ ಅಪ್ರೋಪ್ರಿಯೇಟ್ ಟಾಪಿಕ್ ಸೆಂಟೆನ್ಸ್ ಆಫ್ಟರ್ ರೀಡಿಂಗ್ ಅಂತ ಕೇಳಿದ್ದಾರೆ. ಅದರಲ್ಲಿ ಯಾವುದು ಅಂತ ಹೇಳಿದರೆ ರೀಡಿಂಗ್ ಕಾಂಪ್ರಿಹೆನ್ಷನ್. ಅವರು ಈಗ ನಾವು ಶಿಕ್ಷಕರಾಗಿದ್ದುಕೊಂಡು ಮಕ್ಕಳಿಗೆ ಏನು ಹೇಳ್ತೇವೆ, ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದೇವೆ, ಮಕ್ಕಳೇ ಇದನ್ನು ಓದ್ಕೊಳ್ಳಿ, ಇದರಲ್ಲಿ ಒಂದು ಟಾಪಿಕ್ ಮಿಸ್ ಆಗಿದೆ, ಅದನ್ನು ಏನು ಅಂತ ನೋಡ್ಕೊಳ್ಳಿ ಅಂತ ನಾವು ಹೇಳ್ತೇವೆ ಮಕ್ಕಳಿಗೆ. ಅವರು ಅದನ್ನು ಓದ್ಕೊಳ್ಬೇಕಲ್ವ, ಅದು ರೀಡಿಂಗ್ ಕಾಂಪ್ರಿಹೆನ್ಷನ್. LAC ಎನ್ನುವಂಥ ಫುಲ್ ಫಾರ್ಮ್ ಏನು? LAC ಸ್ಟ್ಯಾಂಡ್ ಫಾರ್ ಯಾವುದರ ಬಗ್ಗೆ ಹೇಳ್ತದೆ LAC ಅಂತ ಹೇಳಿದರೆ, ಮೊದಲು ಎಲ್ ಅಂದರೆ ಲ್ಯಾಂಗ್ವೇಜ್. ಯಾವಾಗಲೂ ಎಲ್ ಅಂದರೆ ನಾವು ಲ್ಯಾಂಗ್ವೇಜ್ ಅಂತ ತಗೊಳ್ಬೇಕು. ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್, ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್ ಎನ್ನುವಂಥದ್ದು ಬರ್ತದೆ. LAC ನೆನಪಲ್ಲಿ ಇಟ್ಕೊಳ್ಳಿ. L ಈಸ್ ಅ ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್ ಎನ್ನುವಂಥದ್ದು. 57ನೇ ಪ್ರಶ್ನೆ. ಟೀಚರ್ ಯೂಸಸ್ ಮೆನಿ ಟೀಚಿಂಗ್ ಲರ್ನಿಂಗ್ ರಿಸೋರ್ಸಸ್ ಇನ್ ದ ಟೀಚಿಂಗ್ ಆಫ್ ಇಂಗ್ಲೀಷ್. ಟೀಚರ್ ಏನು ಮಾಡ್ತಾರೆ, ತುಂಬಾ ಟೀಚಿಂಗ್ ಮೆಟೀರಿಯಲನ್ನು ತಗೊಳ್ತಾರೆ, ಅಥವಾ ಮೆನಿ ಟೀಚಿಂಗ್ ಲರ್ನಿಂಗ್ ಕಲೀಲಿಕ್ಕೆ ಅಂತ ತಗೊಳ್ತಾರೆ. ದ ಮೋರ್ ಯೂಸ್ಫುಲ್ TLM ಇನ್ ಡೆವಲಪಿಂಗ್ ದ ವೊಕ್ಯಾಬ್ಯುಲರಿ ಅಮಾಂಗ್ ದ ಸ್ಟೂಡೆಂಟ್ ಈಸ್. ಇದು ಒಂದು ರೀತಿಯ ಗ್ರಾಮರ್ ಬುಕ್ಕಾ ಅಲ್ಲ, ಪಿಕ್ಚರ್ ಬುಕ್ಕಾ ಅಲ್ಲ, ಎನ್ಸೈಕ್ಲೋಪೀಡಿಯಾವ ಅಲ್ಲ, ಅದು ಒಂದು ಟ್ರೆಷರ್ ರೀತಿಯಲ್ಲಿ. ಯಾಕಂದರೆ ಮಕ್ಕಳಿಗೆ ಅದು ಒಂದು ರೀತಿಯ ಕಲಿಕೆಗೆ ಸಹಾಯಕವಾಗಿರುವಂಥದ್ದು. ದ ಟೀಚರ್ ಯೂಸಸ್ ಮೆನಿ ಟೀಚಿಂಗ್ ಲರ್ನಿಂಗ್ ರಿಸೋರ್ಸ್, ಅದೊಂದು ರಿಸೋರ್ಸ್. There are many approaches and methods in language teaching. Among them, the one that focuses more on developing communication skillಗೆ ಬೇಕಾಗುವಂಥದ್ದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್, CLT, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. ದೇರ್ ಆರ್ ಮೆನಿ ಅಪ್ರೋಚಸ್ ಆ್ಯಂಡ್ ಮೆಥಡ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್. ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ತುಂಬಾ ಮೆಥಡ್ ಇದೆ.
ಅದು ಟೋಟಲ್ ಫಿಸಿಕಲ್ ರೆಸ್ಪಾನ್ಸ ಅಲ್ಲ. ಅದು ಯಾವುದಕ್ಕೆ ಅಂತ ನೋಡ್ಕೊಳ್ಳಿ. ದೇರ್ ಆರ್ ಮೆನಿ ಅಪ್ರೋಚ್ ಆ್ಯಂಡ್ ಮೆಥಡ್ ಇದೆ. ಲ್ಯಾಂಗ್ವೇಜ್ ಈಗ ಒಂದು ನಾವು ಭಾಷಾ ಕಲಿಕೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಅದರಲ್ಲಿ ಬೇರೆ ಬೇರೆ ಮೆಥಡ್ ಇದೆ. ಅಮಾಂಗ್ ದೆಮ್ ದ ಒನ್ ಆಫ್ ದ ಫೋಕಸಸ್ ಮೋರ್ ಆನ್ ಡೆವಲಪಿಂಗ್ ಕಮ್ಯುನಿಕೇಷನ್. ಅವರು ಪ್ರಶ್ನೆಯಲ್ಲಿ ನಮಗೆ ಉತ್ತರವನ್ನು ಕೊಟ್ಟಿರ್ತಾರೆ. ಕೆಲವೊಂದು ಪ್ರಶ್ನೆಯಲ್ಲಿ ನಮ್ಮ ಉತ್ತರಗಳಿರ್ತದೆ, ಅದನ್ನು ನೋಡ್ಕೊಳ್ಬೇಕು. ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಹೆಚ್ಚು ಮಾಡಬೇಕು ಅಂತಾದರೆ ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು? ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಆಫ್ ಟೀಚಿಂಗ್. ಕಮ್ಯುನಿಕೇಟಿವ್ CLT ಸ್ಟ್ಯಾಂಡ್ ಫಾರ್ ಕಮ್ಯುನಿಕೇಟಿವ್. ಎಲ್ ಅಂದರೆ ಲ್ಯಾಂಗ್ವೇಜ್, ಎಲ್ಲ ಕಡೆಯಲ್ಲಿ ನೀವು ನೋಡ್ಕೊಳ್ಳಿ, ಎಲ್ ಎನ್ನುವಂಥದ್ದು ಲ್ಯಾಂಗ್ವೇಜಿಗೆ ತಗೊಳ್ಳಿ. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. ಟಿ ಎನ್ನುವಂಥದ್ದು ಹೆಚ್ಚಾಗಿ ಟೀಚಿಂಗೇ ಬರುವಂಥದ್ದು. ಟಿ ಎನ್ನುವಂಥ ಸ್ಟ್ಯಾಂಡ್ ಫಾರ್ ಟೀಚಿಂಗ್. ಯಾಕಂದರೆ ನಾವಿಲ್ಲಿ ಶಿಕ್ಷಣವನ್ನು ಹೇಳುವುದರಿಂದ ಟೀಚಿಂಗನ್ನು ತಗೊಳ್ಬೇಕು. ಎಲ್ಲಿ ಯಾವಾಗಲೂ ಲ್ಯಾಂಗ್ವೇಜ್, ಟಿ ಎನ್ನುವಂಥದ್ದು ಟೀಚಿಂಗ್, ಅದು ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ಕಮ್ಯುನಿಕೇಷನ್ ಅಂತ ಕೊಟ್ಟಿದ್ದಾರೆ, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಎನ್ನುವಂಥದ್ದು. ಇನ್ನು ಡೆವಲಪಿಂಗ್ ದ ರೆಫರೆನ್ಸ್ ಸ್ಕಿಲ್. ರೆಫರೆನ್ಸ್ ಮಾಡುವಂಥ ಸ್ಕಿಲ್ ಹೆಚ್ಚು ಮಾಡುವಂಥದ್ದು. ಲರ್ನಿಂಗ್ ಈಸ್ ರಿಕ್ವೈರ್ಡ್ ಟು ಬಿಕಮ್ ಲೆಸ್ ಡಿಪೆಂಡೆಂಟ್ ಇನ್ ಲರ್ನಿಂಗ್. ದೆರ್ ಈಸ್ ನೋ ಎ ನೀಡ್ ಟು ಲಿಸ್ಟ್ ಆ್ಯಂಡ್ ಗ್ರೇಡ್ ದ ಎಲಿಮೆಂಟ್ಸ್ ಆಫ್ ದ ರೆಫರೆನ್ಸ್ ಸ್ಕಿಲ್. ದ ಮೋಸ್ಟ್ ರಿಕ್ವೈರ್ಡ್ ರೆಫರೆನ್ಸ್ ಸ್ಕಿಲ್ ಟು ಬಿ ಟಫ್ ಅಟ್ ದ ಬಿಗಿನರ್ ಲೆವೆಲ್. ಈಗ ರೆಫರೆನ್ಸ್ ಮಾಡಬೇಕು ಯಾವುದಾದ್ರೂ ಒಂದು ಕಲಿಕೆಗೆ ನಮಗೆ ಬೇಕು ಅಂತ ಹೇಳಿದರೆ ಯಾವುದು ನಮಗೆ ತುಂಬಾ ಸಹಾಯಕವಾಗುವಂಥದ್ದು? ಸುಲಭದಲ್ಲಿ ಇರುವಂಥದ್ದು ಡಿಕ್ಷ್ನರಿ. ಲುಕಿಂಗ್ ಅಪ್ ಎ ಡಿಕ್ಷ್ನರಿಯನ್ನು ನೋಡಿಕೊಂಡು ನಾವು ಕಲಿಯುವಂಥದ್ದು. ಡೆವಲಪಿಂಗ್ ಇಮ್ಯಾಜಿನೇಷನ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್. ಈಗ ನಮ್ಮ ಒಂದು ಇಮ್ಯಾಜಿನೇಷನ್ ಅಂದರೆ ನಾವು ಕಲ್ಪನೆಯನ್ನು ಮಾಡ್ತೇವೆ, ಹೀಗಿರ್ಬೋದು, ಅದು ಲ್ಯಾಂಗ್ವೇಜ್ ಟೀಚಿಂಗ್ಗೆ ತುಂಬಾ ಇಂಪಾರ್ಟೆಂಟ್. ಯಾವುದು? ದ ಟೆಸ್ಟ್ ಟೈಪ್ ದಟ್ ಹೆಲ್ಪ್ಸ್ ಡೆವಲಪಿಂಗ್ ಇಮ್ಯಾಜಿನೇಷನ್ ಎನ್ನುವಂಥದ್ದು ಸ್ಟೋರಿ ಹೇಳುವಂಥದ್ದು ಯಾವಾಗಲೂ ತುಂಬಾ ನಮ್ಮ ಒಂದು ಇಮ್ಯಾಜಿನೇಷನ್ನ ಹೆಚ್ಚು ಮಾಡಲಿಕ್ಕೆ ಇರುವಂಥದ್ದು ಸ್ಟೋರಿ ಅಂತ ಆಗಿರುವಂಥದ್ದು. ಇವಿಷ್ಟು ಇಂಗ್ಲೀಷ್ನಲ್ಲಿ ಬರ್ತದೆ. ಇನ್ನು ಶಿಶು ವಿಕಾಸಕ್ಕೆ ಹೋಗುವ. ಇನ್ನು ನಾವು ಶಿಶು ವಿಕಾಸ ಮತ್ತು ಬೋಧನಾಶಾಸ್ತ್ರಕ್ಕೆ ಹೋಗುವ. ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಯಾಕೆ ಬೇಕು ಅಂತ ಹೇಳಿದರೆ, ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತದೆ. ಮಕ್ಕಳ ಸಾಮರ್ಥ್ಯ ನೋಡಿ, ತರಗತಿಯ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನ ಯಾಕೆ ಬೇಕು? ಮಕ್ಕಳ ಬೆಳವಣಿಗೆ ಆಗಿದೆಯಾ, ವಿಕಾಸ ಆಗಿದೆ ಅಂತ ಹೇಳಿದರೆ ಮಕ್ಕಳ ಸಾಮರ್ಥ್ಯ ಮತ್ತು ಅವರ ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯವನ್ನು ಮಾಡ್ತದೆ. ಮಗುವಿನ ವಿಕಾಸವನ್ನು ಪ್ರಭಾವಿಸದ ಒಂದು ಅಂಶ ಏನು? ಪ್ರಭಾವಿಸದ ಅಂಶ ಆನುವಂಶಿಕತೆ ಎನ್ನುವಂಥದ್ದು ಪ್ರಭಾವಿಸ್ತದೆ. ಬೆಳವಣಿಗೆ ಕೂಡ ಇರ್ತದೆ ವಿಕಾಸದಲ್ಲಿ. ಪರಿಸರ ವಿಕಾಸದಕ್ಕೆ ಸಾಧನೆ ಎನ್ನುವಂಥದ್ದು ವಿಕಾಸವನ್ನು ಪ್ರಭಾವಿಸದ ಒಂದು ಅಂಶ. ಸಾಮಾಜೀಕರಣದ ಒಂದು ಅಂಗವಾಗಿ ಶಾಲೆ ಏನು ಮಾಡ್ತದೆ? ಅಂತರ ಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯಗಳನ್ನು ಒದಗಿಸ್ತದೆ. ಸಾಮಾಜೀಕರಣ ಅಂತ ಎನ್ನುವಂಥದ್ದು ಸಾಮಾಜಿಕ ಕೌಶಲ್ಯಗಳನ್ನು ಒದಗಿಸುವಂಥದ್ದು. ಮಗುವಿನ ಸಾಮಾಜಿಕ ಬೆಳವಣಿಗೆಯ ಒಂದು ಸೂಚಕ ಕುಟುಂಬದ ಗುಂಪಿನಿಂದ ಬೇರ್ಪಡೆಗೊಂಡು ಸಮವಯಸ್ಕರ ಗುಂಪಿನ ಕ್ರಿಯಾಶೀಲ ಸದಸ್ಯರಾಗುವುದು. ಕಲಿಕೆಯ ಮೌಲ್ಯಮಾಪನದಲ್ಲಿ ಮುಖ್ಯ ಕೇಂದ್ರಿತಾಂಶ ಯಾವುದು? ಮುಖ್ಯ ಕೇಂದ್ರಿತಾಂಶ ಕಲಿವಿನ ಫಲಗಳಲ್ಲಿನ ಸಾಧನೆಯನ್ನು ಕಂಡುಕೊಳ್ಳುವುದು. ಕಲಿಕೆಯ ಮೌಲ್ಯಮಾಪನದಲ್ಲಿ ಈಗ ಮೌಲ್ಯಮಾಪನ ಮಾಡ್ತಾರೆ ಕಲಿಕೆಯಲ್ಲಿ, ಅಸೆಸ್ಮೆಂಟ್. ಅದು ಯಾಕೆ ಅಂತ ಹೇಳಿದರೆ ಅವರ ಸಾಧನೆ ಎಷ್ಟಾಗಿದೆ ಅಂತ ನೋಡಿಕೊಳ್ಳಿಕ್ಕೆ ತುಂಬಾ ಅವಶ್ಯಕ. 66ನೇ ಪ್ರಶ್ನೆ. ವೈಗೋಟಸ್ಕಿಯವರ ಪ್ರಕಾರ ಕಲಿಕೆಯು ಒಳಗೊಳ್ಳುವ ಒಂದು ಅಂಶ ಸಂವಹನವನ್ನು ಒಳಗೊಳ್ಳುವ ಸಾಮಾಜಿಕ ಅಂತಕ್ರಿಯೆ. ವೈಗೋಟಸ್ಕಿಯವರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಲಿಕೆಯ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಸಾಮಾಜಿಕ ಅಂತಕ್ರಿಯೆ ಇದೆ, ಅದನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ ಏನು? ಪ್ರಗತಿಶೀಲ ಶಿಕ್ಷಣ ಅಂತ ಹೇಳಿದರೆ ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬ ಕಲ್ಪನೆ ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ. ಇದೊಂದು ಕಲ್ಪನೆ, ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯ ಹೊಂದಿದೆ ಎನ್ನುವಂಥ ಕಲ್ಪನೆಯನ್ನು ಹೊಂದಿರಬೇಕು. ಶಿಕ್ಷಕರಿಗೆ ಬಹು ಆಯಾಮದ ಬುದ್ಧಿಶಕ್ತಿ ಕಲ್ಪನೆಯ ಒಂದು ಮುಖ್ಯವಾದ ಉಪಯೋಗ. ಯಾಕೆ?
ಯಾಕಂದರೆ ಮಕ್ಕಳು ಹೇಗೆ ಕಲಿಯ ಬಯಸುತ್ತಾರೆ ಮತ್ತು ಮಾಹಿತಿಯನ್ನು ಸಂಸ್ಕರಿಸುತ್ತಾರೆ ಎಂಬುದನ್ನು ತಿಳಿಯುವುದು ಶಿಕ್ಷಕರಿಗೆ ಬಹು ಆಯಾಮದ ಬುದ್ಧಿಶಕ್ತಿ ಕಲ್ಪನೆಯ ಒಂದು ಮುಖ್ಯವಾದ ಉಪಯೋಗ. ಮಕ್ಕಳಲ್ಲಿನ ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿನ ವ್ಯಕ್ತಿ ಭಿನ್ನತೆಗೆ ಒಂದು ಉದಾಹರಣೆ ಒಂದು ದೈಹಿಕ ಕಾರ್ಯವನ್ನು ಮಾಡುವುದು, ಕೋಪವನ್ನು ವ್ಯಕ್ತಪಡಿಸುವುದು, ಮೋಟಾರ್ ಸೈಕಲ್ ಚಲಾಯಿಸುವುದು ಕಲಿಕೆಯ ವೇಗ. ಮಕ್ಕಳಲ್ಲಿನ ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿನ ವ್ಯಕ್ತಿ ಭಿನ್ನತೆ ಅದಕ್ಕೆ ಉದಾಹರಣೆ ಯಾವುದು? ಒಂದು ಕಲಿಕೆಯ ವೇಗದಲ್ಲಿ ವ್ಯಕ್ತಿ ಭಿನ್ನತೆ ಗೊತ್ತಾಗುವಂಥದ್ದು. ತರಗತಿಗಳಲ್ಲಿ ಲಿಂಗ ತಾರತಮ್ಯದ ಒಂದು ಪರಿಣಾಮದಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಿಗೊಳಿಸ್ತದೆ. 71ನೆಯ ಪ್ರಶ್ನೆ, ಸಾಮಾಜಿಕ ರಚನೆಯಾಗಿ ಲಿಂಗಭೇದಕ್ಕೆ ಒಂದು ಉದಾಹರಣೆ ಏನು? ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳುಹಿಸಲು ಪೋಷಕರು ಹಿಂಜರಿಕೆ ಮಾಡುವಂಥದ್ದು. ಒಬ್ಬ ಶಿಕ್ಷಕರು ಶಾಲಾ ಆಧಾರಿತ ಮೌಲ್ಯಾಂಕನವನ್ನು ಅನುಸರಿಸಲು ಅಪೇಕ್ಷಿಸುತ್ತಾರೆ. ಇದರಿಂದ ಅವನು ಅಥವಾ ಅವಳು ತರಗತಿಯಲ್ಲಿನ ಬೋಧನೆಯ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಬಹುದು. ಒಂದು ಸಮಸ್ಯೆಯನ್ನು ಪರಿಹರಿಸುವಾಗ ಮಗು ಆಲೋಚಿಸಲು ಆರಂಭಿಸ್ತದೆ. ಇದರ ಫಲಿತವಾಗಿ ಮಗು ಏನು ಮಾಡ್ತದೆ? ಆಲೋಚನೆ ಮಾಡಲಿಕ್ಕೆ ತಯಾರಿ ಆಗ್ತಾ ಇದೆ ಅಂತ ಹೇಳಿದರೆ, ಒಂದು ಸಮಸ್ಯೆಯನ್ನು ಪರಿಹರಿಸುವಾಗ ಮಗು ಆಲೋಚಿಸಲು ಆರಂಭಿಸ್ತದೆ. ಅದೊಂದು ಮಾನಸಿಕವಾಗಿ ಪರಿಹಾರವನ್ನು ಪಡೆದುಕೊಳ್ಳುತ್ತದೆ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವು ಒತ್ತು ನೀಡುವಂಥ ಅಂಶ ವಿದ್ಯಾರ್ಥಿಗಳ ಆಲೋಚನಾ ಪ್ರಕ್ರಿಯೆ ಮತ್ತು ಕಂಠಪಾಠಕ್ಕೆ ನಿರುತ್ತೇಜನವನ್ನು ಕೊಟ್ಟಂತೆ. ಆಗಾಗ್ಗೆ ಪರೀಕ್ಷೆಗಳು ನಡೆಸುವುದು, ಮೌಲ್ಯಮಾಪನ ಮಾಡುವುದಕ್ಕೆ ಮುಂಚಿತವಾಗಿ ಪಠ್ಯವಸ್ತುವನ್ನು ಪೂರ್ಣಗೊಳಿಸುವುದು, ಪ್ರತಿ ವಿಷಯವನ್ನು ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳ ಸಾಧನೆ. ನೋಡಿ, 4 ಉತ್ತರಗಳಲ್ಲಿ ಒಂದು ವಿಶೇಷ ಉತ್ತರ ಆಗಿರ್ತದೆ. ಅದನ್ನು ಮೊದಲು ಆಯ್ಕೆ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳ ಆಲೋಚನಾ ಪ್ರಕ್ರಿಯೆ ಮತ್ತು ಕಂಠಪಾಠಕ್ಕೆ ನಿರುತ್ತೇಜನ ಆಗ್ತದೆ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವು ಯಾವುದಕ್ಕೆ ಒತ್ತು ನೀಡುತ್ತದೆ ಅಂತ. ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಮಾಡಲು ಪರಿಗಣಿಸುವ ಒಂದು ಪ್ರಮುಖ ಅಂಶವೇ ಕಲಿಕೆಯ ಫಲಗಳು. ಯಾಕೆ ಈಗ ಪ್ರತಿ ಬಾರಿ ಪರೀಕ್ಷೆ ಮಾಡ್ತೇವೆ, ಅವರ ಮೌಲ್ಯಾಂಕವನ್ನು ನೋಡ್ತೇವೆ? ಯಾಕೆ ಮಾಡ್ತೇವೆ? ಅವರ ಕಲಿಕೆಯ ಸಾಧನೆ ಎಷ್ಟಿದೆ, ಅವರು ಕಲಿಕೆ ಎಷ್ಟು ಮಾಡಿದ್ದಾರೆ ಎನ್ನುವಂಥದ್ದು ತಿಳ್ಕೊಳ್ಳಿಕ್ಕೆ ನಾವು ಮೌಲ್ಯಾಂಕನವನ್ನು ಮಾಡುವಂಥದ್ದು. ಅಥವಾ ಒಂದು ವ್ಯಾಪಕವಾದ ಮೌಲ್ಯಮಾಪನ ಅಥವಾ ನಿರಂತರವಾದ ಮೌಲ್ಯಮಾಪನವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಕಲಿಕೆಯ ಸಾಧನೆ ಎಷ್ಟಾಗಿದೆ ಅಂತ ನೋಡಿಕೊಳ್ಳುವಂಥದ್ದು. ವೈವಿಧ್ಯಮಯ ವಿದ್ಯಾರ್ಥಿಗಳಿರುವ ಒಳಗೊಳ್ಳುವ ತರಗತಿಯಲ್ಲಿ ಸಹಕಾರಿ ಕಲಿಕೆಯು ಸಮವರ್ತಿ ಕಲಿಕೆಯನ್ನು ಏನು ಮಾಡ್ತದೆ? ಸಹಪಾಠಿಗಳ ಸ್ವೀಕಾರಾರ್ಹತೆಯ ಸುಲಭೀಕರಣವನ್ನು ಸಕ್ರಿಯವಾಗಿ ಉತ್ತೇಜಿಸುತ್ತದೆ. ಮತ್ತೆ ಉಳಿದಿರುವಂಥ 3 ಪ್ರಶ್ನೆಗಳು ನೋಡಿ. ಸಹಪಾಠಿಗಳೊಂದಿಗೆ ಹೋಲಿಸಿಕೊಳ್ಳುವುದನ್ನು ಕೆಲವೊಮ್ಮೆ ಉತ್ತೇಜಿಸುತ್ತದೆ. ಮಕ್ಕಳಲ್ಲಿನ ಸ್ಪರ್ಧೆಯನ್ನು ಸಕ್ರಿಯವಾಗಿ ನಿರುತ್ತೇಜನಗೊಳಿಸುತ್ತದೆ. ಒಂದು ರೀತಿಯ ನಾವು ನೆಗೆಟಿವ್ ರೀತಿಯ ಆನ್ಸರ್ಗಳಿರ್ತದೆ. ಮತ್ತೆ 3 ಅದನ್ನೆಲ್ಲ ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಳಿ. ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆ. ಒಂದು ಕಲ್ಪನೆ ಏನು? ಒಳಗೊಳ್ಳುವ ಶಿಕ್ಷಣ ಅಂದರೆ ವಿಶೇಷ ಶಾಲೆಗಳು ತರಗತಿಗಳ ಬಳಕೆಯನ್ನು ನಿರಾಕರಿಸುತ್ತದೆ. ವಿಶೇಷ ಶಾಲೆಗಳು ತರಗತಿಗಳ ಬಳಕೆಯನ್ನು ಒಪ್ಪಿಕೊಳ್ಳುತ್ತದೆ. ಆಗಾಗ ಕಿರುಪರೀಕ್ಷೆಗಳು ಮತ್ತು ಪರೀಕ್ಷೆಗಳನ್ನು ನಡೆಸುತ್ತದೆ. ವಿಶೇಷ ಅಗತ್ಯತೆಯುಳ್ಳ ಮಕ್ಕಳನ್ನು ಇತರೆ ಮಕ್ಕಳಿಂದ ತರಗತಿಗಳಲ್ಲಿ ಬೇರ್ಪಡಿಸುವುದನ್ನು ಅನುಮತಿಸುತ್ತದೆ. ವಿಶೇಷ ಶಾಲೆಗಳು ಅಥವಾ ತರಗತಿಗಳ ಬಳಕೆಯನ್ನು ನಿರಾಕರಿಸುತ್ತದೆ. ಒಳಗೊಳ್ಳುವ ಶಿಕ್ಷಣ ಅಂದರೆ ಆ ರೀತಿಯ ಶಾಲೆ ಬೇಡ ಅಂತ ಅದು ನಿರಾಕರಿಸುತ್ತದೆ. ವಿಶೇಷ ಶಾಲೆ ಅವರನ್ನು ಬೇರ್ಪಡಿಸುವುದಂತೆಲ್ಲ ಬೇಡ. ತನ್ನ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸುವ ಕ್ರಿಯಾತ್ಮಕ ಪದ್ಧತಿಗಳನ್ನು ಸಂಶೋಧಿಸುವ ಮತ್ತು ಅನ್ವಯಿಸುವ ಸಾಮರ್ಥ್ಯ ಒಬ್ಬ ಶಿಕ್ಷಕರಿಗಿದೆ. ಇದು ಸೂಚಿಸುವುದು ಅದು ಒಂದು ಕ್ರಿಯಾಶೀಲತೆ. ಇವುಗಳಲ್ಲಿ ಯಾವುದು ಡಿಸ್ಲೆಕ್ಸಿಯಾದ ಒಂದು ಲಕ್ಷಣವಲ್ಲ. ಎಡಗೈ ಅಥವಾ ಬಲಗೈ ಬಳಕೆ ಡಿಸ್ಲೆಕ್ಸಿಯ ಒಂದು ಲಕ್ಷಣವಲ್ಲ. ಡಿಸ್ಲೆಕ್ಸಿಯಾ ಎನ್ನುವಂಥದ್ದು ಓದುವುದಕ್ಕೆ ಇರುವಂಥದ್ದು, ನಿಧಾನವಾಗಿ ಬರೆಯುವುದಕ್ಕೆ, ಪದಗಳನ್ನು ಸ್ಮರಣೆಗೆ ತಂದುಕೊಳ್ಳುವುದಲ್ಲಿ. ಮತ್ತು ಇದು ಎಡಗೈ ಮತ್ತು ಬಲಗೈ ಬಳಕೆ ಮಾಡುವುದು ಡಿಸ್ಲೆಕ್ಸಿಯಾದ ಒಂದು ಲಕ್ಷಣವಲ್ಲ ಅಂತ. ಡಿಸ್ಲೆಕ್ಸಿಯಾ ಓದುವುದಕ್ಕೆ ಸಂಬಂಧಪಟ್ಟದ್ದು. ಸ್ವತಂತ್ರವಾಗಿ ಆಲೋಚಿಸುವುದನ್ನು ಉತ್ತೇಜಿಸಲು ಮತ್ತು ಮಕ್ಕಳನ್ನು ಪರಿಣಾಮಕಾರಿ ಕಲಿಕಾರ್ಥಿಯನ್ನಾಗಿ ಮಾಡಲು ಶಿಕ್ಷಕರು ಏನು ಮಾಡಬೇಕು? ಕಲಿಕೆಯ ಮಾಹಿತಿಯನ್ನು ಸಣ್ಣ ಘಟಕಗಳಾಗಿ, ತುಣುಕುಗಳಾಗಿ ಒದಗಿಸಬೇಕು. ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ವಿಫಲತೆಗೆ ಕಾರಣವಾಗುವಂಥ ಒಂದು ಅಂಶ ಪ್ರೇರಣೆ ಮಾಡದಿರುವಂಥದ್ದು, ಅಭಿಪ್ರೇರಣೆಯ ಕೊರತೆ. ಶಿಕ್ಷಕರ ಒತ್ತಡ ಅಲ್ಲ, ಶಾಲಾ ಪಠ್ಯಕ್ರಮ ಅಲ್ಲ, ಶಾಲಾ ಸೌಲಭ್ಯದ ಕೊರತೆ ಕೂಡ ಅಲ್ಲ, ಪ್ರೇರಣೆ ಇಲ್ಲದಿರುವಂಥದ್ದು. ಕಲಿಕೆಗೆ ಅಗತ್ಯವಾದ ಆಂತರಿಕ ಮೂಲಭೂತ ಅಂಶ ಯಾವುದು? ಪಕ್ವವಾಗಿರಬೇಕು ಮನಸ್ಸು.
ನಮ್ಮ ಒಂದು ಬೆಳವಣಿಗೆ ಪರಿಪಕ್ವತೆಯನ್ನು ಹೊಂದಿರಬೇಕು. ಸಮಸ್ಯೆ ಪರಿಹಾರ ಕೌಶಲಗಳನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಲು ಶಿಕ್ಷಕರು ಒದಗಿಸುವ ಚಟುವಟಿಕೆ ವಿಚಾರಣೆ, ಕಾರಣೀಕರಿಸುವುದು, ನಿರ್ಧಾರಗಳನ್ನು ಕೈಗೊಳ್ಳುವಂತೆ ಇರಬೇಕು. ಸಮಸ್ಯೆ ಪರಿಹಾರ ಕೌಶಲಗಳನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಲು ಶಿಕ್ಷಕರು ಒದಗಿಸುವ ಚಟುವಟಿಕೆ ವಿಚಾರಣೆ, ಕಾರಣೀಕರಿಸುವುದು, ನಿರ್ಧಾರವನ್ನು ಕೈಗೊಳ್ಳುವಂತೆ ಇರಬೇಕು. ಓದಲು ಕಲಿಯುವುದು, ಇದರಲ್ಲಿ ಜ್ಞಾನಾತ್ಮಕ ಕೌಶಲ್ಯ ಎನ್ನುವಂಥದ್ದು ಓದಲು ಕಲಿಯುವಂಥದ್ದು ಮಾತನಾಡುವ ಭಾಷೆ. ಮಗುವಿನ ಸಮಸ್ಯೆ ಪರಿಹಾರ ವರ್ತನೆ ವ್ಯಕ್ತವಾಗುವಂಥದ್ದು ಸಮಸ್ಯೆಯ ಪರಿಹಾರ ವರ್ತನೆ ವ್ಯಕ್ತವಾಗುವಂಥದ್ದು ಆಲೋಚನೆ ಮತ್ತು ಕರಣೀಕರಿಸುವಂತಹ ಶಕ್ತಿಯಿಂದ. 86ನೇ ಪ್ರಶ್ನೆ, ತಾನೇ ಸ್ವತಃ ಕಲಿಯಲು ಮಕ್ಕಳು ಬಯಸುವ ಒಂದು ಮಾರ್ಗೋಪಾಯ ಏನು? ಮೂರ್ತ ವಸ್ತುಗಳನ್ನು ಸಂಗ್ರಹಿಸುವುದು, ಸಂವೇದನಾ ಜ್ಞಾನವನ್ನು ಪಡೆದುಕೊಳ್ಳುವಂಥದ್ದು. ಸಂವೇದನೆಯನ್ನು ವಿವರಿಸುವ ಒಂದು ಅಂಶ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವ ಒಂದು ಬಾಹ್ಯ ಪ್ರಚೋದನೆ ಪ್ರಕ್ರಿಯೆ. ವೇದನೆಯನ್ನು ವಿವರಿಸುವ ಒಂದು ಅಂಶ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವ ಒಂದು ಬಾಹ್ಯ ಪ್ರಚೋದನೆಗೆ ಪ್ರಕ್ರಿಯೆ. ಮಗು ಒಂದು ವಿಷಯವನ್ನು ಕಲಿಯುವುದರಲ್ಲಿ ಸಂತೋಷವನ್ನು ಅನುಭವಿಸಿ ಅದರಲ್ಲಿ ತೊಡಗಿಸಿಕೊಳ್ಳುತ್ತದೆ. ಇದು ಒಂದು ರೀತಿಯ ಆಂತರಿಕ ಪ್ರೇರಣೆಯನ್ನು ಸೂಚಿಸುವಂಥದ್ದು. ಆಂತರಿಕ ಅಭಿಪ್ರೇರಣೆ. ಮಗು ಒಂದು ವಿಷಯವನ್ನು ಕಲಿಯುವುದರಲ್ಲಿ ಸಂತೋಷವನ್ನು ಅನುಭವಿಸಿ ಅದರಲ್ಲಿ ತೊಡಗಿಸಿಕೊಳ್ಳುತ್ತದೆ. ಅದು ಆಂತರಿಕ ಅಭಿಪ್ರೇರಣೆ. ಕಲಿಕೆಯ ಮೇಲೆ ವರ್ತನೆಯ ಪ್ರಭಾವ ಅದು ಕಲಿಕಾರ್ಥಿಗಳನ್ನು ನಿರ್ದಿಷ್ಟ ಗುರಿಯೆಡೆಗೆ ನಿರ್ದೇಶಿಸುತ್ತದೆ. ಕಲಿಕೆಯನ್ನು ಪ್ರಭಾವಿಸುವ ಪ್ರಕ್ರಿಯೆ ಆಧಾರಿತ ಒಂದು ಅಂಶ ಹೊಸ ಕಲಿಕೆಯನ್ನು ಹಿಂದಿನ ಕಲಿಕೆಯೊಂದಿಗೆ ಸಂಬಂಧಿಸುವುದು ಕಲಿಕೆಯನ್ನು ಪ್ರಭಾವಿಸುವ ಪ್ರಕ್ರಿಯೆ ಆಧಾರಿತ ಒಂದು ಅಂಶ. ಇನ್ನು ನಾವು ನೋಡುವಂಥದ್ದು ಸಮಾಜ ವಿಜ್ಞಾನದಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗುವ. ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು ವಿಲಿಯಂ ಜಾನ್ಸ್ ಅವರು. ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು ವಿಲಿಯಂ ಜಾನ್ಸ್. ಕೋಲ್ಕತ್ತಾದಲ್ಲಿ ಲಾಯರ್ ಆಗಿದ್ದರು 1784ರಲ್ಲಿ. ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಞಿ ಈಜಿಪ್ಟ್ ರಾಣಿ ಹ್ಯಾಟ್ಷೆಪ್ಸುಟ್. ಅಮುಕ್ತ ಮೌಲ್ಯದ ಒಂದು ಕೃತಿಯನ್ನು ರಚಿಸಿದವರು ಅಮುಕ್ತ ಮೌಲ್ಯ ಕೃಷ್ಣದೇವರಾಯ. ಅಮುಕ್ತ ಮಾಲ್ಯದ ಎಂಬ ಕೃತಿಯನ್ನು ರಚಿಸಿದವರು ಅಮುಕ್ತ ಮಾಲ್ಯದ ಕೃಷ್ಣದೇವರಾಯ. ಇರ್ವಿನ್ ಕಾಲುವೆಯನ್ನು ನಿರ್ಮಾಣ ಮಾಡಿದ ದಿವಾನರು. ಇರ್ವಿನ್ ಕಾಲುವೆಯನ್ನು ಮಾಡಿದವರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ಇರ್ವಿನ್ ಕಾಲುವೆಯನ್ನು ಮಾಡಿದ್ದು ಸರ್ ಮಿರ್ಜಾ ಇಸ್ಮಾಯಿಲ್. ವರ್ಧಮಾನ ಮಹಾವೀರರು ಜನಿಸಿದ ಸ್ಥಳ ಕುಂಡಲ ಗ್ರಾಮ. ವರ್ಧಮಾನ ಮಹಾವೀರರು 24ನೇ ತೀರ್ಥಂಕರು ಕುಂಡಲ ಗ್ರಾಮದಲ್ಲಿ ಜನಿಸಿದರು. ವಾತಾಪಿಕೊಂಡ ಎಂಬ ಬಿರುದು ಬಂದವರು 1ನೆಯ ನರಸಿಂಹವರ್ಮ. ಪ್ರಥಮ ನರಸಿಂಹವರ್ಮ. ಶಿವಸ್ಕಂದವರ್ಮ ಪಲ್ಲವರ ಅರಸ. ವಾತಾಪಿಕೊಂಡ ಪ್ರಥಮ ನರಸಿಂಹವರ್ಮ. ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಮುಖ ದಂಡನಾಯಕ ಮಲ್ಲಿಕ್ ಕಾಫರ್. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ. 98ನೇ ಪ್ರಶ್ನೆ, ಜಗತ್ತು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದಿಸಿದವರು ಶಂಕರಾಚಾರ್ಯರು. ಅವರು ಅದ್ವೈತ್ವ ಸಿದ್ಧಾಂತವನ್ನು ಮಾಡಿದರು. ಮಧ್ವಾಚಾರ್ಯರು ದ್ವೈತ್ವ, ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ, ಶಂಕರಾಚಾರ್ಯರು ಅದ್ವೈತ, ಬಸವಣ್ಣನವರು ಶಕ್ತಿ ವಿಶಿಷ್ಟ ಅದ್ವೈತವನ್ನು ಮಾಡಿದರು. ಜಗತ್ತು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಅಂತ ಹೇಳಿದರು ಶಂಕರಾಚಾರ್ಯರು. ಅವರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ದಾಮ್ ಎಂಬ ಹೊಸ ಬೆಳ್ಳಿಯ ನಾಣ್ಯವನ್ನು ಚಲಾವಣೆಗೆ ತಂದದ್ದು ಶೇರ್ ಶಹ. ದಾಮ್ ಎನ್ನುವ ಹೊಸ ಬೆಳ್ಳಿ ನಾಣ್ಯವನ್ನು ಚಲಾವಣೆಗೆ ತಂದವರು ಶೇರ್ ಶಹ. ಶಹಜಾನ್, ತಾಜ್ ಮಹಲವನ್ನು ಕಟ್ಟಿದವರು ಶಹಜಾನ್ ತನ್ನ ಹೆಂಡತಿ ಮುಮ್ತಾಜ್ನ ನೆನಪಿಗಾಗಿ. ಅಕ್ಬರ್ ದೀನ್ ಇಲಾಯಿ. 2ನೆಯ ಶಿವಾಜಿ ಎಂದು ಪ್ರಸಿದ್ಧನಾಗಿದ್ದ ಪೇಶ್ವೆ 1ನೆಯ ಬಾಜಿರಾವ್. 2ನೇ ಶಿವಾಜಿ ಎಂಬ ಪ್ರಸಿದ್ಧ ಪಡೆದ. ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು. ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಫ್ರಾನ್ಸಿಸ್ಕೋ ಡಿ
ಅಲ್ಮೇಡಾ ಅವರು ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದರು. ವಾಸ್ಕೋ ಡ ಗಾಮ ಸಮುದ್ರ ಮಾರ್ಗ, ರಾಬರ್ಟ್ ಕ್ಲೈವ್ ಬ್ರಿಟಿಷ್ ಅಧಿಕಾರಿ ದ್ವಿಮುಖ ಸರಕಾರ, ಅಲ್ಫ್ರೆನೋ ಡಿ ಅಲ್ಬುಕರ್ ಪೋರ್ಚುಗೀಸ್ ಅಧಿಕಾರಿ. ಪ್ಲಾಸಿ ಕದನ ನಡೆದ ವರ್ಷ 1757. ಪ್ಲಾಸಿ ಕದನವನ್ನು ನಡೆದ ವರ್ಷ 1757ರಲ್ಲಿ 1757 ಜೂನ್ 23 ಪ್ಲಾಸಿ ಕದನ. ಪಾಣಿಪತ್ ಕದನ ಆದದ್ದು 1761 ಪ್ಲಾಸಿ ಕದನ. 1764ರಲ್ಲಿ ಬಕ್ಸರ್ ಕದನ. 1761ರಲ್ಲಿ ಪಾಣಿಪತ್ ಕದನ, 1764ರಲ್ಲಿ ಬಕ್ಸರ್ ಕದನ, 1757ರಲ್ಲಿ ಪ್ಲಾಸಿ ಕದನ, 1857ರಲ್ಲಿ ಸ್ವತಂತ್ರ ಸಂಗ್ರಾಮ. ಸಿರಾಜ್ ಉದ್ ದೌಲ್ ಪ್ಲಾಸಿ ಕದನ ನಡೆದ ವರ್ಷ 1757. ಸಿರಾಜ್ ಉದ್ ದೌಲ್ನ. ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ ರೈತಾವರಿ ಪದ್ಧತಿ. ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದಂತಹ ಕಂದಾಯ ಪದ್ಧತಿ ರೈತಾವರಿ ಪದ್ಧತಿ. ಕಾಯಂ ಜಮೀನ್ದಾರ ಪದ್ಧತಿ ಅಂತಂದರೆ ಲಾರ್ಡ್ ಕಾರ್ನ್ವಾಲಿಸ್ ಕಾಯಂ ಜಮೀನ್ದಾರ ಪದ್ಧತಿಯನ್ನು ತಂದವರು 1793ರಲ್ಲಿ. ದಿವಾನಿ ಹಕ್ಕು ಪದ್ಧತಿ ಬಂದವರು 1760 ಆಲಂ 1760 ದಿವಾನಿ ಹಕ್ಕು ಪದ್ಧತಿ. ಇನ್ನು ಮಹಲ್ವಾರಿ ಪದ್ಧತಿಯನ್ನು ತಂದವರು ವಿಲಿಯಂ ಬೆಂಟಿಂಗ್ ಮಹಲ್ವಾರಿ ಪದ್ಧತಿ. ಪ್ರಾರ್ಥನಾ ಸಮಾಜ ಸ್ಥಾಪಕರು ಡಾಕ್ಟರ್ ಆತ್ಮಾನಂದ ಪಾಂಡುರಂಗ್ ಅವರು ಪ್ರಾರ್ಥನಾ ಸಮಾಜ ಸ್ಥಾಪಕರು. ರಾಜಾರಾಮ್ ಮೋಹನ್ ರಾಯ್ ಅವರು ನವೋದಯ ಕಾಲದ ಪಿತಾಮಹರು. ದಯಾನಂದ ಸರಸ್ವತಿ ಬ್ರಹ್ಮ ಸಮಾಜದ ಸ್ಥಾಪಕರು. ಜ್ಯೋತಿಬಾ ಫುಲೆ ಸತ್ಯಶೋಧಕ ಸಮಾಜದ ಸ್ಥಾಪಕರು. ಇನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್, ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಕಾಮ್ಟ್. ಆಡಮ್ ಸ್ಮಿತ್ ಅವರು ಅರ್ಥಶಾಸ್ತ್ರದ ಪಿತಾಮಹ, ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಪೋಸ್ಟ್ ಕಾರ್ಬ್ ಎಂಬ ಇಂಗ್ಲಿಷ್ ಪದದ ಮೂಲಕ ವಿವರಿಸಿದವರು ಲೂಥರ್ ಗುಲಿಕ್ ಅವರು. ಪೋಸ್ಟ್ ಕಾರ್ಬ್ ಎಂಬ ಇಂಗ್ಲಿಷ್ ಪದದ ಮೂಲಕ ವಿವರಿಸಿದವರು ಲೂಥರ್ ಗುಲಿಕ್. ಜಾತ್ಯತೀತ ಎಂಬ ಪದವನ್ನು ಅಳವಡಿಸಿದ ಸಂವಿಧಾನದ ತಿದ್ದುಪಡಿ 42ನೇ ತಿದ್ದುಪಡಿಯಲ್ಲಿ ಜಾತ್ಯತೀತ ಎಂಬ ಪದವನ್ನು ಅಳವಡಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕ ಆತ್ಮ ಹೃದಯವಿದ್ದಂತೆ ಎಂದು ಕರೆದ ಮೂಲಭೂತ ಹಕ್ಕು ಸಂವಿಧಾನದ ಪರಿಹಾರದ ಹಕ್ಕು. ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಸಿಂಗ್ ಪಾಟೀಲ್. ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಸಿಂಗ್ ಪಾಟೀಲರವರು. ರಾಷ್ಟ್ರಪತಿ. ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು. ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು 1954ರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲಾಯ್. ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲಾಯ್ ಅವರು ಪಂಚಶೀಲ ತತ್ವಗಳಿಗೆ ಸಹಿಯನ್ನು ಹಾಕಿದರು 1954ರಲ್ಲಿ. ಭಾರತ ಮತ್ತು ಚೀನಾದ ನಡುವಿನ ಒಪ್ಪಂದದಲ್ಲಿ 1954ರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲಾಯ್ ಅವರು ಪಂಚಶೀಲ ತತ್ವಗಳಿಗೆ ಸಹಿಯನ್ನು ಮಾಡಿದರು. ಶಾಂತಿ ಮಾಡಬೇಕು, ಯುದ್ಧ ಮಾಡಬಾರದು ಎನ್ನುವ ಕಾರಣದಿಂದ. ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಪುಸ್ತಕವನ್ನು ಬರೆದವರು ಶ್ರೀನಿವಾಸ್. ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎನ್ ಶ್ರೀನಿವಾಸ್. ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ವಿಲಿಯಂ ಡರ್ಕಿನ್. ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಕಾಮ್ಟ್. ಮ್ಯಾಕ್ಸ್ ವೆಬ್ಬರ್ ಅವರು ನೌಕರಶಾಹಿಯ ಅವರ ವರ್ಗ ಹೋರಾಟ ಸಿದ್ಧಾಂತವನ್ನು ಮಾಡಿದರು ಮ್ಯಾಕ್ಸ್ ವೆಬ್ಬರ್. ಎಲಿಮಿ ಡರ್ಕಿನ್ ಆತ್ಮಹತ್ಯೆ ಸಿದ್ಧಾಂತವನ್ನು ಮಾಡಿದರು. ಅದರ ಜೊತೆಗೆ ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಆಗಿದ್ದಾರೆ. ಲ್ಯಾಟಿನ್ ಭಾಷೆಯ ಫ್ಯಾಮುಲಸ್ ಎಂಬ ಪದವು ಆಳು ಎನ್ನುವ ಅರ್ಥ.
ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿರುವ ಸಂವಿಧಾನದ ವಿಧಿ 17ನೆಯ ವಿಧಿ. ನರ್ಮದಾ ಬಚಾವೋ ಆಂದೋಲನದ ನೇತೃತ್ವವನ್ನು ವಹಿಸಿದವರು ಮೇಧಾ ಪಾಟ್ಕರ್ ಅವರು 1985ರಲ್ಲಿ ಮೇಧಾ ಪಾಟ್ಕರ್ ಅವರು ನರ್ಮದಾ ಬಚಾವೋ ಆಂದೋಲನವನ್ನು ನೇತೃತ್ವ ಮಾಡಿದರು. ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜನ್ನು ಮಾಡುವ ಜವಾಬ್ದಾರಿ ಹೊಂದಿರುವಂತಹ ಸಂಸ್ಥೆ ಕೇಂದ್ರೀಯ ಅಂಕಿ ಸಂಖ್ಯಾ ಸಂಸ್ಥೆ. ರಾಷ್ಟ್ರೀಯ ಹಣಕಾಸು ಆಯೋಗ ಬಜೆಟ್ ಯೋಜನಾ ಮಂಡಳಿ ಯೋಜನೆಯ ರೂಢಿ. ಇನ್ನು 117ನೆಯ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ 382 ಜನರು. ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ. ರಾಮರಾಜ್ಯದ ಬಗ್ಗೆ ಹೇಳಿದರು. ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ. ಭಾರತದ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದಂತಹ ವರ್ಷ 1935 ಏಪ್ರಿಲ್ 1. 1935 ಏಪ್ರಿಲ್ 1 ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದಂತಹ ವರ್ಷ. ರಾಷ್ಟ್ರೀಕರಣಗೊಂಡ ವರ್ಷ 1949ರಲ್ಲಿ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿತು. 1935 ಏಪ್ರಿಲ್ 1ರಂದು ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾಯಿತು. ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಿಸುವುದು ಮಾರ್ಚ್ 15, 1962 ಮಾರ್ಚ್ 15ರ ದಿನ ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಆಚರಿಸುವಂಥದ್ದು. 1962 ಮಾರ್ಚ್ 15. ಬಿಳಿ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್. ಬಿಳಿ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ ಅವರು ಸ್ವರ್ಣ ಕ್ರಾಂತಿ ತೈಲ ಉತ್ಪನ್ನವನ್ನು ಸ್ವರ್ಣಕ್ರಾಂತಿ ಅಂತ ಹೇಳುವಂಥದ್ದು. ತೈಲ ಕ್ರಾಂತಿ, ಸ್ವರ್ಣಕ್ರಾಂತಿ. ಬಿಳಿ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್. ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆಗಳನ್ನು ಮುಂದಾಗಿ ನಿರ್ಧರಿಸುವುದನ್ನು ಯೋಜನೆ ಅಂತ ಕರೆಯುವಂಥದ್ದು. ಪುನರ್ರಫ್ತು ವ್ಯಾಪಾರಕ್ಕೆ ಉದಾಹರಣೆ. ಪುನರ್ರಫ್ತು ವ್ಯಾಪಾರಕ್ಕೆ ಉದಾಹರಣೆಯಾಗಿರುವಂಥದ್ದು ಸಿಂಗಾಪುರ್. ಪುನರ್ರಫ್ತು ವ್ಯಾಪಾರಕ್ಕೆ ಉತ್ತಮ ಉದಾಹರಣೆಯಾಗಿರುವಂಥದ್ದು ಸಿಂಗಾಪುರ್. ಆಫ್ರಿಕಾ ಮತ್ತು ಯುರೋಪ್ಗಳನ್ನು ಪ್ರತ್ಯೇಕಿಸುವಂತಹ ಜಲಸಂಧಿ ಜಿಬ್ರಾಲ್ಟರ್ ಜಲಸಂಧಿ. ಆಫ್ರಿಕಾ ಮತ್ತು ಯುರೋಪ್ಗಳನ್ನು ಪ್ರತ್ಯೇಕಿಸುವಂತಹ ಜಲಸಂಧಿ ಜಿಬ್ರಾಲ್ಟರ್ ಜಲಸಂಧಿ. ಉಷ್ಣ ಮತ್ತು ಶುಷ್ಕ ಬೇಸಿಗೆ ತೇವವುಳ್ಳ ಚಳಿಗಾಲಗಳು ಈ ವಾಯುಗುಣದ ಲಕ್ಷಣಗಳು. ಮೆಡಿಟರೇನಿಯನ್ ವಾಯುಗುಣ. ವಿಶ್ವದ ನೈಸರ್ಗಿಕ ಅದ್ಭುತವಾದ ಗ್ರ್ಯಾಂಡ್ ಮಹಾಕಂದರವನ್ನು ನಿರ್ಮಿಸಿರುವ ನದಿ ಅಂತ ಹೇಳಿದರೆ ಗ್ರ್ಯಾಂಡ್ ಮಹಾಕಂದರವನ್ನು ನಿರ್ಮಿಸಿರುವ ನದಿ ಕೊಲರಾಡೋ. ಗ್ರ್ಯಾಂಡ್ ಮಹಾಕಂದರ ಕೊಲರಾಡೋ. ದಕ್ಷಿಣ ಅಮೇರಿಕಾದ ಪಶ್ಚಿಮ ಅಂಚಿನುದ್ದಕ್ಕೂ ಹಬ್ಬಿರುವ ಪರ್ವತ ಶ್ರೇಣಿ ಅಂತ ಹೇಳಿದರೆ ದಕ್ಷಿಣ ಅಮೇರಿಕಾದ ಪಶ್ಚಿಮ ಅಂಚಿನುದ್ದಕ್ಕೂ ಹಬ್ಬಿರುವ ಪರ್ವತ ಶ್ರೇಣಿ ಆಂಡೀಸ್ ಪರ್ವತ. ಆಂಡೀಸ್ ಪರ್ವತ. ಭೂಮಿಯ ಒಟ್ಟು ಭೌಗೋಳಿಕ ಭೂಪ್ರದೇಶದಲ್ಲಿ ಭೂಭಾಗವು ಅನುಸರಿಸಿರುವುದು 149 ಚದರ ಕಿಲೋಮೀಟರ್. 149 ಚದರ ಕಿಲೋಮೀಟರ್. ಹಿಮ ನದಿಯ ಸಂಚಯನ ಕಾರ್ಯದಿಂದ ನಿರ್ಮಾಣಗೊಳ್ಳುವಂಥ ಭೂರ್ ಸ್ವರೂಪ ಅಂತ ಹೇಳಿದರೆ ರೇವೆ ಮೈದಾನ. ಹಿಮ ನದಿಯ ಸಂಚಯನ ಕಾರ್ಯದಿಂದ ನಿರ್ಮಾಣಗೊಳ್ಳುವಂತಹ ಭೂಸ್ವರೂಪ ರೇವೆ ಮೈದಾನ.
ಭೂಸ್ವರೂಪ ರೇವೆ ಮೈದಾನ. ಆಗುಂಬೆ ಘಟ್ಟವು ಇವೆರಡರನ್ನು ಸಂಪರ್ಕಿಸುತ್ತದೆ. ಶಿವಮೊಗ್ಗ ಮತ್ತು ಉಡುಪಿ. ಶಿವಮೊಗ್ಗ ಮತ್ತು ಕುಂದಾಪುರ ಹುಲಿಗಲ್ ಘಾಟನ್ನು ಸಂಪರ್ಕಿಸುವಂಥದ್ದು. ಶಿವಮೊಗ್ಗ ಮತ್ತು ಕುಂದಾಪುರ ಹುಲಿಗಲ್ ಘಾಟ್. ಕೃಷ್ಣಾ ನದಿಯ ಉಪನದಿಗಳ ಸರಿಯಾದ ಕ್ರಮ ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ. ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ ಎನ್ನುವಂಥದ್ದು ಕೃಷ್ಣಾ ನದಿಯ ಉಪನದಿಗಳು. ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ. ಭಾರತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸುವರ್ಣ ಚತುಷ್ಕೋನ ಹೆದ್ದಾರಿ NH4, NH7. NH4 ಮತ್ತು NH7 ಭಾರತದ ಪ್ರಮುಖ ನಾಡಿನ ಕರಾವಳಿ ತೀರದ ಒಟ್ಟು ಉದ್ದ 6100 ಕಿಲೋಮೀಟರ್. ನಾಡಿನ ಕರಾವಳಿ ತೀರದ ಉದ್ದ 6100 ಕಿಲೋಮೀಟರ್. ಅಪಾರ ಪ್ರಮಾಣದ ಬಂಡವಾಳ ಮತ್ತು ಕಾರ್ಮಿಕರ ಶ್ರಮವನ್ನು ಪ್ರತಿ ಘಟಕ ಭೂಭಾಗದ ಮೇಲೆ ಅನ್ವಯಿಸಲ್ಪಡುವಿಕೆ ಈ ವಿಧಾನದ ಕೃಷಿ ಪ್ರಕಾರವೇ ಸಾಂದ್ರ ಬೇಸಾಯ. ಅಪಾರ ಪ್ರಮಾಣದ ಬಂಡವಾಳ ಮತ್ತು ಕಾರ್ಮಿಕರ ಶ್ರಮವನ್ನು ಪ್ರತಿ ಘಟಕ ಭೂಭಾಗದ ಮೇಲೆ ಅನ್ವಯಿಸಲ್ಪಡುವಿಕೆ ಈ ವಿಧಾನದ ಕೃಷಿ ಪ್ರಕಾರವೇ ಸಾಂದ್ರ ಬೇಸಾಯ. ಸಾಂದ್ರ ಬೇಸಾಯ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೆಲೆಗೊಂಡಿರುವಂಥದ್ದು ಹೈದರಾಬಾದಿನಲ್ಲಿ. ರಾಜೀವ್ ಗಾಂಧಿ, ಹೈದರಾಬಾದ್. ಇದು ಈ ಮಾದರಿಯ ಸರಿಯಾದ ಘಟಕ. ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಎಲಬರೇಟ್, ಇವ್ಯಾಲ್ಯೂಯೇಷನ್. ಕೊನೆಯದಾಗಿ ಇವ್ಯಾಲ್ಯೂಯೇಷನ್. ಆರಂಭದಲ್ಲಿ ಎಂಗೇಜ್ ಮಾಡುವಂಥದ್ದು, ಅದಾದ ಮೇಲೆ ಎಕ್ಸ್ಪ್ಲೋರ್ ಮಾಡುವಂಥದ್ದು, ಅದಾದ ಮೇಲೆ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಲಬರೇಟ್, ಇವ್ಯಾಲ್ಯೂಯೇಷನ್. ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಲಬರೇಟ್, ಇವ್ಯಾಲ್ಯೂಯೇಷನ್. ಹಕ್ಕುಗಳು ಮತ್ತು ಕರ್ತವ್ಯ ಪ್ರಜ್ಞೆಯು ಇವರ ಭಾಗವಾಗಿದೆ. ಪೌರರ ಪ್ರಜ್ಞೆ. ಐತಿಹಾಸಿಕ ಚಳುವಳಿಗಳ ಬೆಳವಣಿಗೆ, ರಾಜವಂಶಗಳ ಮತ್ತು ಸಂಸ್ಥೆಗಳ ಏಳಿಗೆ ಮತ್ತು ಪತನವನ್ನು ತೋರಿಸಿ ವಿವರಿಸುವ ಸೂಕ್ತ ಸಾಧನವೇ ಅಲ್ಲಿ ಐತಿಹಾಸಿಕ ಚಳುವಳಿಗಳ ಬೆಳವಣಿಗೆಯನ್ನು ಹೇಳುವಂಥದ್ದು. ಅದು ಕಾಲ ನಕ್ಷೆ. ಕಾಲ ರೇಖೆ ಎನ್ನುವಂಥದ್ದು, ಕಾಲದ ಬಗ್ಗೆ ರೇಖೆ ಹೇಳ್ತಾರೆ. ಇಲ್ಲಿ ಅವರು ಸ್ಥಳವನ್ನು ತೋರಿಸಲಿಕ್ಕೆ ಹೇಳಿದ್ದಾರೆ. ಇದು ಕಾಲ ನಕ್ಷೆ ಆಗಿರುತ್ತೆ. ಯಾರ ನಂತರ ಯಾರು ಎನ್ನುವಂಥದ್ದು ಕಾಲ ಸುರುಳಿ. ಕಾಲ ರೇಖೆ ಎನ್ನುವಂಥದ್ದು ರೇಖೆ. ಇದು ಐತಿಹಾಸಿಕ ಚಳುವಳಿಯ ಬೆಳವಣಿಗೆ, ರಾಜವಂಶಗಳ ತೋರಿಸುವಂಥದ್ದು ಕಾಲ ನಕ್ಷೆ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಜಾರಿಗೊಳಿಸಿದ ಕಾಯ್ದೆ ಭಾರತದ ಶಿಕ್ಷಣದ ಹಕ್ಕು ಕಾಯ್ದೆ 2009ರಲ್ಲಿ. ಭಾರತದ ಶಿಕ್ಷಣದ ಕಾಯ್ದೆ 2009 ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಜಾರಿಗೊಳಿಸಿದ್ವಿ. ಆವಾಗ ನಿರಂತರ ಮೌಲ್ಯಮಾಪನ ಆಗಬೇಕು, ನಿರಂತರವಾಗಿ ಸಮಗ್ರ ಮೌಲ್ಯಮಾಪನ ಆಗಬೇಕು ಅಂತ ಹೇಳಿದರು. 2009 ಭಾರತ ಶಿಕ್ಷಣದ ಹಕ್ಕು ಕಾಯ್ದೆ 2009ರಲ್ಲಿ ಆಗಿರುವಂಥದ್ದು. ಕೋಲ್ಬ್ರವರ ಅನುಭವಾತ್ಮಕ ಕಲಿಕೆಯ ವೃತ್ತವು 4 ಅಂಶಗಳನ್ನು ಒಳಗೊಂಡಿದೆ. ಅದು ವಾಸ್ತವ ಅನುಭವಗಳು, ವೀಕ್ಷಣೆ ಮತ್ತು ಪ್ರತಿಫಲನ, ಅಮೂರ್ತ ಕಲ್ಪನೆಗಳ ರಚನೆ, ಹೊಸ ಸಂದರ್ಭದಲ್ಲಿ ಪರೀಕ್ಷಿಸುವುದು. ವಾಸ್ತವ ಅನುಭವಗಳು, ವೀಕ್ಷಣೆ ಮತ್ತು ಪ್ರತಿಫಲನ, ಅಮೂರ್ತ ಕಲ್ಪನೆಗಳ ರಚನೆ. ಅಮೂರ್ತವಾಗಿ ಕಲ್ಪನೆ ಮಾಡುವಂಥದ್ದು, ಮೂರ್ತ ಅಲ್ಲ, ಹೊಸ ಸಂದರ್ಭದಲ್ಲಿ ಪರೀಕ್ಷಿಸುವುದು. ಪಾಠ ಯೋಜನೆಯು ಬೋಧನೆಯ ಕ್ರಿಯಾತ್ಮಕ ಪೂರ್ವ ತಯಾರಿಯಾಗಿದೆ ಎಂದು ವ್ಯಾಖ್ಯಾನಿಸಿದವರು ಲೆಸ್ಟರ್ ಬಿ ಸ್ಯಾಂಡ್. ಪಾಠ ಯೋಜನೆಯು ಬೋಧನೆಯ ಕ್ರಿಯಾತ್ಮಕ ಪೂರ್ವ ತಯಾರಿ, ಕ್ರಿಯಾತ್ಮ ಪೂರ್ವ ತಯಾರಿ ಎಂದು ವ್ಯಾಖ್ಯಾನಿಸಿದವರು ಲೆಸ್ಟರ್ ಬಿ ಸ್ಯಾಂಡ್ಸ್. ಕೆಳಗಿನಗಳಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಸೂಚನಾ ವಿಧಾನವಲ್ಲ. ಗಣಕಯಂತ್ರ ಆಧಾರಿತ ಬೋಧನೆ ಅದು ವಿದ್ಯಾರ್ಥಿ ಕೇಂದ್ರಿತ ಸೂಚನೆ ಅಲ್ಲ ಅಂತ ಹೇಳುವಂಥದ್ದು. ಅಲ್ಲ, ಗಣಕಯಂತ್ರ ಆಧಾರಿತ ಯೋಜನೆ ವಿದ್ಯಾರ್ಥಿ ಸೂಚಿ, ಇದು ಅಲ್ಲ ಅಂತ ಕೇಳಿದ್ದಾರೆ. ಅಂದರೆ ಪ್ರಾತ್ಯಕ್ಷಿಕೆ. ವಿದ್ಯಾರ್ಥಿ ಕೇಂದ್ರಿತ ಸೂಚನಾ ವಿಧಾನವಲ್ಲ ಎನ್ನುವಂಥದ್ದು ಯಾವುದಕ್ಕೆ ಬರ್ತದೆ?
ಪ್ರಾತ್ಯಕ್ಷಿಕೆ ಅಲ್ಲ. ಗಣಕಯಂತ್ರ ಆಧಾರಿತ ಬೋಧನೆಗೆಲ್ಲ ಶಾಲೆಯಲ್ಲಿದೆ, ಪ್ರಾತ್ಯಕ್ಷಿಕೆ ಎನ್ನುವಂಥದ್ದು ವಿಧಾನ ಅಲ್ಲ. ಪಠ್ಯಪುಸ್ತಕವು ಬೋಧನೆಗೆ ಅರ್ಧ ಸಾಮಗ್ರಿಯಂತಿದೆ ಎಂದು ಹೇಳಿದವರು ರೇಟಿಂಗ್. ಪಠ್ಯಪುಸ್ತಕವು ಬೋಧನೆಗೆ ಅರ್ಧ ಸಾಮಗ್ರಿ ಇದ್ದಂತೆ ರೇಟಿಂಗ್ ಅವರು ಹೇಳಿದ್ದಾರೆ. ಕೃಷ್ಣದೇವರಾಯನ ಸಾಮ್ರಾಜ್ಯ ವಿಸ್ತರಣೆಯನ್ನು ವಿವರಿಸಿ ಎನ್ನುವಂಥದ್ದು ತಿಳುವಳಿಕೆಯಾಗಿರುವಂಥದ್ದು. ಇಲ್ಲಿ ಜ್ಞಾನ ಎನ್ನುವಂಥದ್ದು ಅದರ ಬಗ್ಗೆ ನಾವು ಜ್ಞಾನ ನೆನಪಿನಲ್ಲಿರುವಂಥದ್ದು. ಜ್ಞಾನ ಅಂತ ಹೇಳಿದರೆ 1 ಅಂಕದ ಪ್ರಶ್ನೆ. ಜ್ಞಾನ ಈಗ ಅಶೋಕನ ತಂದೆ ಹೆಸರೇನು, ಅಶೋಕನು ಮಾಡಿದ ಯುದ್ಧ ಹೆಸರೇನು, ಅದು ಎಲ್ಲ ಜ್ಞಾನಕ್ಕೆ ಬರ್ತದೆ. ಇನ್ನು ವಿವರಿಸು ಅಂತ ಹೇಳುವಂಥದ್ದು, ನಾವು ಈಗ ಕೃಷ್ಣದೇವರಾಯನ ಸಾಮ್ರಾಜ್ಯ ವಿಸ್ತರಣೆಯನ್ನು ವಿವರಿಸಿ, ಯುದ್ಧವನ್ನು ವಿವರಿಸಿ, ಅಲ್ಲಿ ಹೋಲಿಕೆಯನ್ನು ತಿಳಿಸಿ, ವ್ಯತ್ಯಾಸವನ್ನು ತಿಳಿಸಿ ಎನ್ನುವಂಥದ್ದೆಲ್ಲ ನಾವು ತಿಳುವಳಿಕೆಗೆ ಬಳಸಬೇಕು. ಅನ್ವಯ ಮಾಡುವಂಥದ್ದು, ಅನ್ವಯಕ್ಕೆ ಮಾಡುವಂಥದ್ದು. ಕೌಶಲ ಎನ್ನುವಂಥದ್ದು ಯಾವುದಾದ್ರೂ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಅಥವಾ ಒಂದು ನಕ್ಷೆಯಲ್ಲಿ ಗುರುತಿಸಲಿಕ್ಕೆ ಹೇಳುವಂಥದ್ದು, ಅದೆಲ್ಲ ಕೌಶಲಕ್ಕೆ ಬರ್ತದೆ. ಇನ್ನು ಅನ್ವಯ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಅದನ್ನು ಈಗ ಕೃಷ್ಣದೇವರಾಯನ ಸಾಮ್ರಾಜ್ಯದ ವಿಸ್ತರಣೆಯನ್ನು ವಿವರಿಸಿ ಎನ್ನುವಂಥದ್ದು ತಿಳುವಳಿಕೆಗೆ ಬರುವಂಥದ್ದು. ಅದನ್ನು ವ್ಯಾಖ್ಯಾನಿಸಿ, ಅದನ್ನು ಏನು ಹೇಳ್ತೇವೆ, ವಿಶ್ಲೇಷಣೆಯನ್ನು ಮಾಡಿ ಅಂತ ಹೇಳುವಂಥದ್ದು ಅನ್ವಯಿಸೋಕ್ಕೆ ಬರುವಂಥದ್ದು. ಹೆಚ್ಚು ತಿಳುವಳಿಕೆ, ವಿವರಿಸು ಅಂತ ಹೇಳುವಂಥದ್ದು ತಿಳುವಳಿಕೆಗೆ ಬರುವಂಥದ್ದು. ಆಳ ಶೋಧನಾ ಪ್ರಶ್ನಾ ಕೌಶಲ್ಯ ಈ ಕೆಳಗಿನ ಒಂದು ಘಟಕಾಂಶವನ್ನು ಹೊಂದಿರುವುದಿಲ್ಲ. ಹಾಗಾದರೆ ಹೊಂದಿರುವಂಥದ್ದು ಯಾವುದು? ಪ್ರೇರೇಪಣಾ ತಂತ್ರ, ವಿಮರ್ಶನಾತ್ಮಕ ಆಲೋಚನಾ ಶಕ್ತಿ, ಪುನರ್ಕೇಂದ್ರೀಕರಿಸುವ ತಂತ್ರ, ಅರ್ಥಪೂರ್ಣ ಪ್ರಶ್ನೆಗಳ ತಂತ್ರ. ಆಳ ಶೋಧನಾ ಪ್ರಶ್ನಾ ಕೌಶಲ್ಯಗಳ ಘಟಕಾಂಶವನ್ನು ಹೊಂದಿರುವುದಿಲ್ಲ. ಅರ್ಥಪೂರ್ಣ ಪ್ರಶ್ನೆಗಳ ತಂತ್ರ. ಶಾಲೆಯ ಬಳಿಗೆ ಸಮುದಾಯವನ್ನು ತರುವಂಥದ್ದು. ಶಾಲೆಯ ಬಳಿಗೆ ತರುವಂಥದ್ದು ಶ್ರೇಷ್ಠ ವ್ಯಕ್ತಿಗಳು ಬರುವಂಥದ್ದು. ಶಾಲೆಯನ್ನೇ ಸಮುದಾಯದ ಕಡೆ ಕೊಂಡು ಹೋಗುವಂಥದ್ದು ಅಂದರೆ ಕ್ಷೇತ್ರ ಅಧ್ಯಯನ ಮಾಡುವಂಥದ್ದಾಗ್ತದೆ. ಅದು ಶಾಲೆಗಳಲ್ಲಿ ಸಹಪಠ್ಯ ಚಟುವಟಿಕೆಗಳ ಒಂದು ಬಹುಮುಖ್ಯ ಉದ್ದೇಶ ಅಂತ ಹೇಳಿದರೆ ಮನರಂಜನೆ. ಸಹಪಠ್ಯ ಚಟುವಟಿಕೆ, ಪಾಠದ ಜೊತೆಗೆ ಚಟುವಟಿಕೆ ಅಂತ ಹೇಳಿದರೆ ಮನರಂಜನೆ. ಕ್ರಿಯಾ ಸಂಶೋಧನೆ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಕರ್ಟ್ ಲೆವಿನ್. ಕ್ರಿಯಾ ಸಂಶೋಧನೆ ಕರ್ಟ್ ಲೆವಿನ್ ಅವರು ಹೇಳಿದ್ದಾರೆ. ವಿಶ್ಲೇಷಣಾತ್ಮಕ ಪರಿಕಲ್ಪನಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ಉದ್ದೇಶವಾಗಿದ್ದು, ವಿಶ್ಲೇಷಣಾತ್ಮಕ ಪರಿಕಲ್ಪನಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು ರಾಷ್ಟ್ರೀಯ ಪಠ್ಯಕ್ರಮ 2005 ಉದ್ದೇಶವಾಗಿದ್ದು, ಇದು ಮಾಧ್ಯಮಿಕ ಹಂತವಾಗಿರುವಂಥದ್ದು. ಯಾವ ಹಂತ? ಮಾಧ್ಯಮಿಕ ಹಂತ. ತರಗತಿಯಲ್ಲಿ ಶಿಕ್ಷಕನ 2ನೇ ನಾಲಿಗೆ ಕಪ್ಪು ಹಲಗೆಯಾಗಿರ್ತದೆ. ಇವಿಷ್ಟು ಸಮಾಜ ವಿಜ್ಞಾನದಲ್ಲಿ ತಿಳ್ಕೊಂಡೆವು. ಇದು ಸಂಪೂರ್ಣವಾದ 2021 ಕನ್ನಡ, ಇಂಗ್ಲೀಷ್, ಶಿಶು ವಿಕಸನ, ಸಮಾಜ ವಿಜ್ಞಾನ ಬಗ್ಗೆ ತಿಳ್ಕೊಂಡೆವು. ಮುಂದಿನ ವಿಡಿಯೋದಲ್ಲಿ 2022, 23, 24 ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಳ್ಳುವ. ಈ ರೀತಿಯಾಗಿ ನಾವು ಕೊನೆಯದಾಗಿ ತಯಾರಿಯನ್ನು ಮಾಡಿಕೊಂಡ್ರೆ ನೆನಪಲ್ಲಿ ಉಳಿತದೆ. ಎಲ್ಲ ಜೊತೆಯಾಗಿ ಓದ್ಕೊಂಡು ಹೋದರೆ ಅದು ಕೆಲವರಿಗೆ ನೆನಪಲ್ಲಿ ಉಳಿಯೋದಿಲ್ಲ. ಇನ್ನು ಇಂಗ್ಲೀಷ್ನಲ್ಲಿ ಗ್ರಾಮರ್ಗಳೆಲ್ಲ ಸರಿಯಾಗಿ ಗೊತ್ತಿದ್ದವರು ಮಾತ್ರ ಅದನ್ನು ಇನ್ನೊಮ್ಮೆ ತಿಳ್ಕೊಳ್ಳಿ. ನಿಮಗೆ ಒಂದು ವೇಳೆ ಅದು ಏನೂ ಗೊತ್ತಾಗ್ತಾ ಇಲ್ಲ ಅಂತಂದರೆ ಹೆಚ್ಚು ಅದಕ್ಕೆ ಚಿಂತೆಯನ್ನು ಮಾಡಬೇಡಿ. ಉಳಿದಿರುವಂತಹ ವಿಷಯವನ್ನು ಆದರೂ ಕೂಡ ಸರಿಯಾಗಿ ತಿಳ್ಕೊಳ್ಳಿ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.